ಖಡಾಖಂಡಿತವಾಗಿ ವಿರೋಧ ಮಾಡ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ಮಹಿಳೆಯರಿಗೆ ಆರಕ್ಷಣೆ ಕೊಡುವಂತ ಒಂದು ಮಸೂದೆ ಮಾತ್ರ ಅಲ್ಲ, ಆರಕ್ಷಣೆಯನ್ನು ಕೊಡಲಿಕ್ಕೆ ಮಾಡಿರುವಂತಹ ಒಂದು ಕಾನೂನು ಅಲ್ಲ, ಮಸೂದೆ ಅಲ್ಲ. ಲೋಕಸಭಾ ಮತ್ತು ರಾಜ್ಯಗಳ ವಿಧಾನಸಭೆಯ ಕ್ಷೇತ್ರಗಳ ಪುನರ್ವಿಂಗಡಣೆಯನ್ನು ಕೂಡ ಅವರು ಸೇರಿಸಿಕೊಂಡಿದ್ದಾರೆ. ಇದನ್ನ ತೋರಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇರುವ ಒಂದು ಪ್ರಯತ್ನಕ್ಕೆ ನಮ್ಮೆಲ್ಲರ ವಿರೋಧ ಇದೆ. ಕೇವಲ ಮಹಿಳೆಯರ ರಿಸರ್ವೇಷನ್ ಆಯಿತು ಅಂತ ಹೇಳಿದ್ರೆ ನಮ್ಮೆಲ್ಲರ ಸಹಮತ ಇದೆ. ನಾವು ಯಾರೂ ಅದಕ್ಕೆ ವಿರೋಧ ಪಡಿಸೋದಿಲ್ಲ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಲೋಕಸಭೆಯಲ್ಲಿ ಮಹಿಳೆಯರಿಗೆ ಸಂಸತ್ತಿನಲ್ಲಿ ರಿಸರ್ವೇಷನ್ ಕೊಡುವಂಥದ್ದು ಒಂದು ಬಿಲ್ ಅಂತ ಹೇಳಿ ಇವತ್ತಿನ ದಿವಸ ತರಲಾಗ್ತಾ ಇದೆ. 4 ಗಂಟೆಗೆ ಅದರ ಬಗ್ಗೆ ವೋಟಿಂಗ್ ಇರುತ್ತೆ. ನಾವೆಲ್ಲ ವಿರೋಧ ಪಕ್ಷಗಳು ಇದನ್ನು ಖಡಾಖಂಡಿತವಾಗಿ ವಿರೋಧ ಮಾಡ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ಇದು ಸೋರಿಕೆಗೆ ಕಾಣುವಂತೆ ಮಹಿಳೆಯರಿಗೆ ಆರಕ್ಷಣೆ ಕೊಡುವಂಥ ಒಂದು ಮಸೂದೆ ಮಾತ್ರ ಅಲ್ಲ. ಇದು ಕೇವಲ ವಿಮೆನ್ಸ್ ರಿಸರ್ವೇಷನ್ ಬಿಲ್ ಆಗಿತ್ತು ಅಂತ ಹೇಳಿದ್ರೆ ಇವತ್ತಿನ ದಿವಸವೇ ನಾವು ಅದಕ್ಕೆ ಸಂಪೂರ್ಣ ಸಹಮತವನ್ನು ತೋರಲಿಕ್ಕೆ ನಾವು ತಯಾರಿದ್ದೇವೆ. ಅದನ್ನು ಈಗಿರುವ ಒಂದು ಲೋಕಸಭೆಯ ಒಂದು ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗಿ ಮಾಡಿ, ಏನು ತೊಂದರೆ ಇಲ್ಲ. ಮುಂದಿನ ವರ್ಷಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅದೇನು ತೊಂದರೆ ಇಲ್ಲ. ಆದರೆ ಇವತ್ತಿನ ದಿವಸ ಅವರು ಏನು ಕಾನೂನು ತಂದಿದ್ದಾರೆ ಅಂತ ಹೇಳಿದ್ರೆ, ಇದು ಕೇವಲ ಮಹಿಳೆಯರಿಗೆ ಆರಕ್ಷಣೆಯನ್ನು ಕೊಡಲಿಕ್ಕೆ ಮಾಡಿರುವಂಥ ಒಂದು ಕಾನೂನು ಅಲ್ಲ, ಮಸೂದೆ ಅಲ್ಲ. ಇದರ ಜೊತೆಗೆ ಅವರು ಲೋಕಸಭಾ ಮತ್ತು ರಾಜ್ಯಗಳ ವಿಧಾನಸಭೆಯ ಕ್ಷೇತ್ರಗಳ ಪುನರ್ವಿಂಗಡಣೆಯನ್ನು ಕೂಡ ಅವರು ಸೇರಿಸಿಕೊಂಡಿದ್ದಾರೆ. ಈ ಪುನರ್ವಿಂಗಡಣೆಯ ಮಾನದಂಡಗಳ ಬಗ್ಗೆ ವಿಶೇಷವಾದಂಥ ಏನೂ ಚರ್ಚೆ ಇಲ್ಲದೇನೆ ಮಹಿಳಾ ರಿಸರ್ವೇಷನ್ ಕಾಯ್ದೆ ಎನ್ನುವ ಅದರ ಅಡಿಯಲ್ಲಿ, ಮಸೂದೆಯ ಅಡಿಯಲ್ಲಿ ಇದನ್ನು ತೋರಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇರುವ ಒಂದು ಪ್ರಯತ್ನಕ್ಕೆ ನಮ್ಮೆಲ್ಲರ ವಿರೋಧ ಇದೆ. ಅದರ ಈ ವಿಷಯವನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇರುವಂಥದ್ದು, ಕೇವಲ ಮಹಿಳೆಯರ ರಿಸರ್ವೇಷನ್ ಆಯಿತು ಅಂತ ಹೇಳಿದ್ರೆ ನಮ್ಮೆಲ್ಲರ ಸಹಮತ ಇದೆ. ನಾವು ಯಾರೂ ಅದಕ್ಕೆ ವಿರೋಧ ಪಡಿಸೋದಿಲ್ಲ. ಅದಕ್ಕೆ ಈ ಒಂದು ಏನು ಕಾನೂನು ತಂದಿದ್ದಾರಲ್ಲ, ಅದಕ್ಕೆ ಬೇಕಾದರೆ ಅವರು ತಿದ್ದುಪಡಿಗಳನ್ನು ತಂದುಕೊಂಡು ಅದನ್ನು ಬದಲಾವಣೆಗಳು ಮಾಡಿಕೊಂಡು ಇನ್ನೊಂದು ವಾರದಲ್ಲೇ ಅವರು ತಂತು ಅಂತ ಹೇಳಿದರೆ ಅದನ್ನು ಸಪೋರ್ಟ್ ಮಾಡಲಿಕ್ಕೆ ನಾವೆಲ್ಲರೂ ಸಿದ್ಧರಿದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಲೋಕಸಭೆಯಲ್ಲಿ ಮಹಿಳೆಯರಿಗೆ ಸಂಸತ್ತಿನಲ್ಲಿ ರಿಸರ್ವೇಷನ್ ಕೊಡುವಂಥದ್ದು ಒಂದು ಬಿಲ್ ಅಂತ ಹೇಳಿ ಇವತ್ತಿನ ದಿವಸ ತರಲಾಗ್ತಾ ಇದೆ. 4 ಗಂಟೆಗೆ ಅದರ ಬಗ್ಗೆ ವೋಟಿಂಗ್ ಇರುತ್ತೆ. ನಾವೆಲ್ಲ ವಿರೋಧ ಪಕ್ಷಗಳು ಇದನ್ನು ಖಡಾಖಂಡಿತವಾಗಿ ವಿರೋಧ ಮಾಡ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ಇದು ಸೋರಿಕೆಗೆ ಕಾಣುವಂತೆ ಮಹಿಳೆಯರಿಗೆ ಆರಕ್ಷಣೆ ಕೊಡುವಂಥ ಒಂದು ಮಸೂದೆ ಮಾತ್ರ ಅಲ್ಲ. ಇದು ಕೇವಲ ವಿಮೆನ್ಸ್ ರಿಸರ್ವೇಷನ್ ಬಿಲ್ ಆಗಿತ್ತು ಅಂತ ಹೇಳಿದ್ರೆ ಇವತ್ತಿನ ದಿವಸವೇ ನಾವು ಅದಕ್ಕೆ ಸಂಪೂರ್ಣ ಸಹಮತವನ್ನು ತೋರಲಿಕ್ಕೆ ನಾವು ತಯಾರಿದ್ದೇವೆ. ಅದನ್ನು ಈಗಿರುವ ಒಂದು ಲೋಕಸಭೆಯ ಒಂದು ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗಿ ಮಾಡಿ, ಏನು ತೊಂದರೆ ಇಲ್ಲ. ಮುಂದಿನ ವರ್ಷಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅದೇನು ತೊಂದರೆ ಇಲ್ಲ. ಆದರೆ ಇವತ್ತಿನ ದಿವಸ ಅವರು ಏನು ಕಾನೂನು ತಂದಿದ್ದಾರೆ ಅಂತ ಹೇಳಿದ್ರೆ, ಇದು ಕೇವಲ ಮಹಿಳೆಯರಿಗೆ ಆರಕ್ಷಣೆಯನ್ನು ಕೊಡಲಿಕ್ಕೆ ಮಾಡಿರುವಂಥ ಒಂದು ಕಾನೂನು ಅಲ್ಲ, ಮಸೂದೆ ಅಲ್ಲ. ಇದರ ಜೊತೆಗೆ ಅವರು ಲೋಕಸಭಾ ಮತ್ತು ರಾಜ್ಯಗಳ ವಿಧಾನಸಭೆಯ ಕ್ಷೇತ್ರಗಳ ಪುನರ್ವಿಂಗಡಣೆಯನ್ನು ಕೂಡ ಅವರು ಸೇರಿಸಿಕೊಂಡಿದ್ದಾರೆ. ಈ ಪುನರ್ವಿಂಗಡಣೆಯ ಮಾನದಂಡಗಳ ಬಗ್ಗೆ ವಿಶೇಷವಾದಂಥ ಏನೂ ಚರ್ಚೆ ಇಲ್ಲದೇನೆ ಮಹಿಳಾ ರಿಸರ್ವೇಷನ್ ಕಾಯ್ದೆ ಎನ್ನುವ ಅದರ ಅಡಿಯಲ್ಲಿ, ಮಸೂದೆಯ ಅಡಿಯಲ್ಲಿ ಇದನ್ನು ತೋರಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇರುವ ಒಂದು ಪ್ರಯತ್ನಕ್ಕೆ ನಮ್ಮೆಲ್ಲರ ವಿರೋಧ ಇದೆ. ಅದರ ಈ ವಿಷಯವನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇರುವಂಥದ್ದು, ಕೇವಲ ಮಹಿಳೆಯರ ರಿಸರ್ವೇಷನ್ ಆಯಿತು ಅಂತ ಹೇಳಿದ್ರೆ ನಮ್ಮೆಲ್ಲರ ಸಹಮತ ಇದೆ. ನಾವು ಯಾರೂ ಅದಕ್ಕೆ ವಿರೋಧ ಪಡಿಸೋದಿಲ್ಲ. ಅದಕ್ಕೆ ಈ ಒಂದು ಏನು ಕಾನೂನು ತಂದಿದ್ದಾರಲ್ಲ, ಅದಕ್ಕೆ ಬೇಕಾದರೆ ಅವರು ತಿದ್ದುಪಡಿಗಳನ್ನು ತಂದುಕೊಂಡು ಅದನ್ನು ಬದಲಾವಣೆಗಳು ಮಾಡಿಕೊಂಡು ಇನ್ನೊಂದು ವಾರದಲ್ಲೇ ಅವರು ತಂತು ಅಂತ ಹೇಳಿದರೆ ಅದನ್ನು ಸಪೋರ್ಟ್ ಮಾಡಲಿಕ್ಕೆ ನಾವೆಲ್ಲರೂ ಸಿದ್ಧರಿದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.